ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಾಕ್ ಹಾಗೆ ರೋಮನ್ ರೇನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ರಾಕ್ ಹಾಗೆ ರೋಮನ್ ರೇನ್ಸ್ ಅವರ ನಡುವೆ ಈಗ ಸಂಬಂಧ ಚೆನ್ನಾಗೇ ಇದೆ. ನಮ್ಮ ರಾಕ್ ಅವರು ಮಂಡ್ಯ ನೈಟ್ ರೋ ಅಲ್ಲಿ ಬರ್ತಾರೆ, ರೋಮನ್ ರೇನ್ಸ್ ಅವರಿಗೆ ಖುದ್ದಾಗಿ ಅವರೇ ಹೂಲಾಫಾಲನ ತೊಡಸ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ರಿಟರ್ನ್ ಆಗಿ ರೋಮನ್ ರೇನ್ಸ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ರಲ್ಲ, ಆ ವಾರ್ನಿಂಗ್ ನೆಲ್ಲದನ್ನು ಕೂಡ ಮರ್ತಿದ್ದಾರೆ. ಅಂಡ್ ಅದು ಯಾಕೆ ಮರಿದ್ರು ಅಂತಾನು ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮಂಡ್ಯ ನೈಟ್ ರಲ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಹೂಲಾಫಾಲನ ಹಾಕಿ ಹಗ್ ಮಾಡಿ ಕಳಿಸಿದ್ದಾರೆ. ಅಂಡ್ ಇದ್ರ ಬಗ್ಗೆ ನಮ್ಮ ರಿಕೇಶಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ರಾಕ್ ಅವರಿಗೆ ಆ ಒಂದು ಟೈಮ್ ಅಲ್ಲಿ ಒಂದು ಪರ್ಫೆಕ್ಟ್ ಆಗಿತ್ತು ಹೀಲ್ ಟರ್ನ್ ಮಾಡೋದಕ್ಕೆ. ಆ ಒಂದು ಟೈಮ್ ಅಲ್ಲಿ ಏನಾದ್ರೂ ರಾಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದಿದ್ರೆ ನಿಜವಾಗ್ಲೂ ರಾಕ್ ಅವರಿಗೆ ಇನ್ನೂ ಕೂಡ ಹೀಲ್ ರಿಯಾಕ್ಷನ್ ಸಿಗ್ತಾ ಇತ್ತು ಅಂತ ನಮ್ಮ ರಿಕೇಶಿ ಅವರು ಹೇಳಿದ್ದಾರೆ. ಲಿಟ್ರಲಿ ಗೈಸ್, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನ್ನ ರಿವ್ಯೂ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ರಾಕ್ ಅವರು ಅಟ್ಯಾಕ್ ಮಾಡ್ತಾರೆ, ಈಗ ಅಟ್ಯಾಕ್ ಮಾಡ್ತಾರೆ, ಈಗ ಅಟ್ಯಾಕ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ. ಬಟ್ ನಮ್ಮ ರಾಕ್ ಅವರು ಅಟ್ಯಾಕೇ ಮಾಡಲಿಲ್ಲ. ಅಂಡ್ ಅದನ್ನೇ ನಮ್ಮ ರಿಕೇಶಿ ಅವರು ಕೂಡ ಹೇಳಿದ್ದಾರೆ. ಅಂಡ್ ಫ್ಯಾನ್ಸ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅದಕ್ಕೆ ನಮ್ಮ ರಾಕ್ ಅವರು NXT ಅಲ್ಲಿ ಉತ್ತರ ಕೂಡ ಕೊಟ್ಟಿದ್ದಾರೆ. ಸುಮ್ಮನೆ ಕೂತ್ಕೊಂಡು ನಾನು ಕೊಡುವಂತಹ ರೈಡ್ ನ ಎಂಜಾಯ್ ಮಾಡಿ ಅಂತ. ನೋಡೋಣ ಗೈಸ್, ಇನ್ನೆಂತ ರೈಡ್ ನಮಗೆ ರಸ್ಸಲ್ ಮೇನಿಯಾ ತನಕ ನೋಡೋದಿಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ ಅಂತೆಲ್ಲ ಏನೇನೋ ಅನ್ಕೊಂಡಿದ್ವಿ. ಬಟ್ ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಈ ಒಂದು ಬಿಸ್ನೆಸ್ ನ ನೀನು ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದೀಯ ಅಂತ ಅಪ್ರಿಶಿಯೇಟ್ ಮಾಡಿ ಅವ್ರನ್ನ ಹಗ್ ಮಾಡ್ತಾರೆ. ಅವ್ರ ಜೊತೆ ಓಡ್ಕಾ ಕುಡಿದ್ಬಿಟ್ಟು ಪಾರ್ಟಿ ಎಲ್ಲದನ್ನು ಕೂಡ ಮಾಡ್ತಾರೆ. ಲಿಟ್ರಲಿ ಒಂದು ರೀತಿ ಪೂರ್ತಿಯಾಗಿ ಸ್ಟೋರಿ ಬದಲಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಯಾವ ಟೈಮಲ್ಲಿ ಗುರು ಇವರಿಬ್ರು ಕೂಡ ಒಂದಾದ್ರು. ರಾಕ್ ಅವರು ಕಳೆದ ವರ್ಷ ಕೋಡಿ ರೋಡ್ಸ್ ಅವರಿಗೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ, ಬ್ಯಾಡ್ ಬ್ಲೇಡ್ ಅಲ್ಲಿ ಬಂದು ವಾರ್ನಿಂಗ್ನು ಕೂಡ ಕೊಟ್ಟಿದ್ದಾರೆ, ಮಾಮಾ ರೋಡ್ಸ್ ಅಂತ ಎಲ್ಲ ಬೈದಾಕಿದ್ದಾರೆ. ಸಡನ್ ಆಗಿ ಯಾವ ಗ್ಯಾಪ್ ಅಲ್ಲಿ ಒಂದಾದ್ರು ಅಂತ ನೀವೇನಾದ್ರು ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ರಾಕ್ ಅವರು ಮೋನಾ 2 ಶೂಟಿಂಗ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ನಡುವೆ ಯಾವುದೋ ಒಂದು ವಿಡಿಯೋನ WWE ಅವರು ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಅಪ್ಡೇಟ್ ಬರ್ತಿರೋದು ಕೂಡ ಅದ್ರ ಬಗ್ಗೆನೇ. ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮೋನಾ 2 ಮೂವಿ ಶೂಟಿಂಗ್ ಟೈಮಲ್ಲಿ WWE ಅವರು ಏನೋ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ರಲ್ಲ, ಆ ಒಂದು ವಿಡಿಯೋದಲ್ಲಿ ಇವರಿಬ್ರು ಕೂಡ ಮಾತಾಡಿ ತನ್ನ ನಡುವೆ ಇರ್ತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡಿರೋ ರೀತಿ WWE ಅವರು ಆ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ರಂತೆ. ಬಟ್ ಇನ್ನೂ ಕೂಡ ಅದನ್ನ WWE ಅವರು ಟೆಲಿವಿಷನ್ ಅಲ್ಲಿ ತೋರಿಸಿಲ್ಲ, ಗೊತ್ತಿಲ್ಲ ತೋರಿಸ್ತಾರೋ ಇಲ್ವೋ ಅಂತ. ಬಟ್ ಆ ಒಂದು ವಿಡಿಯೋದಲ್ಲಿ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರು ಮಾತಾಡಿಕೊಂಡು ತನ್ನ ನಡುವೆ ಇದ್ದಂತಹ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ರಾಕ್ ಅವರು ಮಂಡ್ಯ ನೈಟ್ ರೋಗೆ ಬಂದು ಕೋಡಿ ರೋಡ್ಸ್ ಅವ್ರನ್ನ ಹೋಗ್ಲಿ ಅವ್ರನ್ನ ಹಗ್ ಮಾಡಿದ್ದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗೈಸ್, ಮುಂದೊಂದು ದಿನ ಆ ಒಂದು ವಿಡಿಯೋ ಏನಾದರೂ ನಮಗೆ ನೋಡೋದಕ್ಕೆ ಸಿಕ್ಕಾಗ ಇವರಿಬ್ರು ಕೂಡ ತನ್ನ ನಡುವೆ ಇದ್ದಂತಹ ದ್ವೇಷನ ಯಾವ ರೀತಿ ಸಾಲ್ವ್ ಮಾಡ್ಕೊಂಡ್ರು ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ರಾಕ್ ಅವ್ರು ಏನಾದರೂ ಸಡನ್ ಆಗಿ ಕೋಡಿ ರೋಡ್ಸ್ ಅವರ ಜೊತೆ ಫ್ರೆಂಡ್ ಆಗಿಬಿಟ್ರೆ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಸಿಗದೇ ಇರೋ ರೀತಿ ಆಗ್ಬಿಡುತ್ತೆ. ರಸಲ್ ಮೇನಿಯಾ ಮುಗಿದ್ಮೇಲೆ ರಾಕ್ ಅವರು ಬಂದು, ನಿನ್ನ ಸ್ಟೋರಿ ರೋಮನ್ ರೈನ್ಸ್ ಜೊತೆ ಫಿನಿಶ್ ಆಗಿರಬಹುದು, ಬಟ್ ನನ್ನ ಸ್ಟೋರಿ ನಿನ್ನ ಜೊತೆ ಪ್ರಾರಂಭ ಆಗಿದೆ. ನಾನು WWE ರಿಟರ್ನ್ ಆದ ಕೂಡಲೇ ನಿನ್ನ ಮೇಲೆ ಬರ್ತೀನಿ, ನಿನ್ನ ಜೊತೆ ಚಾಂಪಿಯನ್ಶಿಪ್ ಇದ್ರೂ ಕೂಡ ಅಥವಾ ಇಲ್ಲದೆ ಇದ್ರೂ ಕೂಡ ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ನಮ್ಮ ರಾಕ್ ಅವರು ಹೇಳಿದ್ರು. ಲಿಟ್ರಲಿ ಅದಕ್ಕೆ ತಲ ಇಲ್ಲ ಬುಡ ಇಲ್ದೇ ಇರೋ ರೀತಿ ಆಗುತ್ತೆ ಈ ಒಂದು ಸ್ಟೋರಿನ ಏನಾದರೂ WWE ಅವರು ಇದೇ ರೀತಿ ಎಂಡ್ ಮಾಡಿದ್ರೆ. ನೋಡೋಣ ಗೈಸ್, ಇದನ್ನ WWE ಅವರು ಯಾವ ರೀತಿ ಮುಗಿಸ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡ್ಯ ನೈಟ್ ರೋ ಬಗ್ಗೆ. ನಾಳೆ ಮಂಡ್ಯ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡ್ಯ ನೈಟ್ ರೋ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಂಡಿಯಾದಲ್ಲಿ ನಾಳೆಯ ಮಂಡ್ಯ ನೈಟ್ ರೋ ಆಫ್ ಕೋರ್ಸ್ ಸೋನಿ 10 ನಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬೆಳಗ್ಗೆ 6:00 ನೀವು ನಾಳೆ ಮಂಡ್ಯ ನೈಟ್ ರೋನ ಎಂಜಾಯ್ ಮಾಡಬಹುದು. ಮೊದಲನೇದಾಗಿ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ನಮಗೆ ಚಾಡ್ ಗೇಬಲ್ ಹಾಗೆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ಜೊತೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಪಾಯ್ಲರ್ ನ ಹೇಳೋದಾದ್ರೆ ಚಾಡ್ ಗೇಬಲ್ ಹಾಗೆ ಪೆಂಟಗನ್ ಜೂನಿಯರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪೆಂಟಗನ್ ಜೂನಿಯರ್ ಅವರ ಡೆಬ್ಯೂ ನಮಗೆ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ WWE ವರ್ಲ್ಡ್ ಹೆವಿವೈಟ್ ಚಾಂಪಿಯನ್ ಗಂತರ್ ಅವರು ಕೂಡ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬರೀ ಗಂತರ್ ಅವರು ಮಾತ್ರ ಅಲ್ಲ ಗೈಸ್, ನಮ್ಮ CM ಪಂಕ್ ಅವರು ಕೂಡ ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ನೋಡೋಣ, ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಸೋಲ್ಸಿ ಬರ್ತಾ ಇದ್ದಾರೆ CM ಪಂಕ್ ಅವರು. ಅವರ ಮುಂದಿನ ಗುರಿ ಏನು ಅನ್ನೋದನ್ನ ನಮ್ಮ CM ಪಂಕ್ ಅವರು ಹೇಳ್ತಾರೆ ಅನ್ನೋದನ್ನ ನಾವು ನಾಳೆ ಮಂಡ್ಯ ನೈಟ್ ರೋ ಅಲ್ಲಿ ಕಾದ್ ನೋಡಬೇಕು. ಇಷ್ಟೇ ಅಲ್ಲ ಗೈಸ್, ನಮ್ಮ ನ್ಯೂ ವುಮೆನ್ಸ್
ಚಾಂಪಿಯನ್ ರಿಯಾ ರಿಪ್ಲಿ ಅವರು ಕೂಡ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡೇಮಿಯನ್ ಪ್ರೀಸ್ಟ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಸ್ಟ್ರೀಟ್ ಫೈಟ್ ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಶೇಮೆಸ್ ಹಾಗೆ ಲುಡ್ವಿಕ್ ಕೈಸರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲ್ ಆಗಿ ಡಬ್ಲ್ಯೂ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ನ ಫೈನಲ್ಸ್ ಕೂಡ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲೈರಾ ವಾಲ್ಕೈರಾ ಹಾಗೆ ಡಕೋಟಾ ಕಾಯ್ ಅವರ ನಡುವೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಫಸ್ಟ್ ಎವರ್ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ ಅಂತ. ಸೊ ಇಷ್ಟು ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲಲ್ಲಿ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.